ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರು ಒಂದೇ ಥರ ಅಂತೆ. ಕೇಳೋಕೆ ಇದು ಎಷ್ಟು ವಿಚಿತ್ರ ಆಗಿದೆಯೋ ಇದರ ಹಿಂದಿರೋ ರಾಜಕೀಯ ಕೂಡ ಅಷ್ಟೇ ಡೇಂಜರಸ್ ಆಗಿದೆ. ಮಹಾರಾಷ್ಟ್ರದ ಮಾಲೇಗಾಂವ್ನಲ್ಲಿ ಸಮಾಜವಾದಿ ಪಾರ್ಟಿಯ ನಿಹಾಲ್ ಅಹಮದ್ ಅನ್ನೋರು ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು ಮಾಡಿರೋ ಕೆಲಸ ಏನಂದರೆ, ತಮ್ಮ ಆಫೀಸ್ನಲ್ಲಿದ್ದ ದೇಶದ ಐಕಾನ್ಗಳಾದ ಶಿವಾಜಿ ಮಹಾರಾಜರು ಮತ್ತು ಅಂಬೇಡ್ಕರ್ ಫೋಟೋಗಳನ್ನು ತೆಗೆದು ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ದಾರೆ. ಅಂದರೆ ಇವರಿಗೆ ಇಡೀ ದೇಶನೇ ಆರಾಧಿಸುವ ಪುರುಷರಿಗಿಂತ ಟಿಪ್ಪು ಸುಲ್ತಾನೇ ದೊಡ್ಡವರಾದರು ಅಂತ. ಇದಕ್ಕಿಂತ ದೊಡ್ಡ ದುರಂತ ಏನಂದರೆ, ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಹರ್ಷವರ್ಧನ್ ಸತ್ಕಾಲ್ ಅವರು ಇದನ್ನು ಸಮರ್ಥಿಸ್ಕೊಂಡಿದ್ದಾರೆ. ಹಾಗೆ ನೋಡಿದರೆ ಛತ್ರಪತಿ ಶಿವಾಜಿ ಮಹಾರಾಜರ ಥರನೇ ಟಿಪ್ಪು ಸುಲ್ತಾನ್ ಕೂಡ ದೊಡ್ಡ ಸಾಹಸಿ, ವೀರ ಅಂತೆಲ್ಲ ಹಾಡಿ ಹೊಗಳಿದ್ದಾರೆ. ಅವ್ರ ಪ್ರಕಾರ ಟಿಪ್ಪು ಸುಲ್ತಾನ್ ಮತ್ತು ಶಿವಾಜಿ ಇಬ್ಬರು ಒಂದೇನ ಲೆಕ್ಕಕ್ಕೆ ಮಾತಾಡಿದ್ದಾರೆ. ಪರಕೀಯರ ದಾಳಿಯನ್ನು ಎದುರಿಸಿ ಸ್ವಾಭಿಮಾನದ ಹಿಂದೂ ನಾಡು ಕಟ್ಟಿದ ಶಿವಾಜಿ ಮಹಾರಾಜರಲ್ಲಿ ಕತ್ತಿಯ ಕೆಳಗೆ ಮತಾಂತರ ಮಾಡಿ ಲಕ್ಷಾಂತರ ಹಿಂದೂಗಳ ನರಮೇಧ ಮಾಡಿದ ಟಿಪ್ಪು ಸುಲ್ತಾನ್ ಎಲ್ಲಿ? ಮಹಾರಾಷ್ಟ್ರದ ಸ್ಟ್ರೇಟ್ ಪ್ರೋಟೋಕಾಲ್ನಲ್ಲೇ ಇಲ್ಲದ ಟಿಪ್ಪು ಸುಲ್ತಾನ್ ಫೋಟೋ ಆಫೀಸ್ನಲ್ಲಿ ಹೇಗೆ ಬಂತು? ಇದು ಕೇವಲ ಒಂದು ಸಮುದಾಯವನ್ನು ಓಲೈಸಿದ್ರ ಅಂತ ಇಡೀ ದೇಶಕ್ಕೆ ಈಗ ಗೊತ್ತಾಗಿದೆ. ಇದು ಕೇವಲ ಮಾಲೇಗಾಂವ್ ಕಥೆಯಲ್ಲ, ಇಡೀ ಮಹಾರಾಷ್ಟ್ರದಲ್ಲಿ ಇದೊಂಥರ ಟ್ರೆಂಡ್ ಆಗ್ತಿದೆ. ಮೊನ್ನೆ ತಾನೇ ಥಾಣೆಯ ಕಾರ್ಪೊರೇಟರ್ ಆಗಿದ್ದ ಸೆಹರ್ ಕೂಡ ಪೂರ್ತಿ ಮುಂಬ್ರಾವನ್ನು ಹಸಿರು ಬಣ್ಣದಿಂದ ಬಳಿತೀನಿ ಅಂತ ಹೇಳಿದ್ರು. ವಿರೋಧ ಬಂದ ಮೇಲೆ ಪ್ಲೇಟ್ನೇ ತಿರುಗಿಸಿದ್ರು. ಇದೆಲ್ಲ ಯಾವುದ್ರ ಸೂಚನೆ ಕೊಡ್ತಿದೆ? ವೋಟ್ ಬ್ಯಾಂಕ್ ಆಗಿ ಇತಿಹಾಸನ ಈ ಮಟ್ಟಕ್ಕೆ ತಿರುಚೋದು ಸರಿನಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ.